ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. 100% ನಾಳೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಕ್ವಶನ್ ನಂಬರ್ 32 ಇದೆ ಅಲ್ವಾ, ಔಟ್ ಆಫ್ 40 ಮಾರ್ಕ್ಸ್ ನಿಮ್ಗೆ ಬಂದೇ ಬರುತ್ತೆ. ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಒಂದು 5 ನಿಮಿಷದ ವಿಡಿಯೋ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸ್ವಲ್ಪ ಫಾಸ್ಟಾಗಿ ಹೋಗ್ತೀನಿ, ಬೇಜಾರಾಗಬೇಡಿ. ಎನಿಹೋ ಈ ಒಂದು ವಿಡಿಯೋ ನಿಮ್ಮ ಆನ್ಯುವಲ್ ಎಕ್ಸಾಮಿಗೂ ಆಗಿರುತ್ತೆ ಹಾಗೂ ನಾಳೆ ನಡೆಯಲಿರುವ ನಿಮ್ಮ ಏನಂತೀರ ಸರ್ ಅದು ಪ್ರಿಪೇಟರಿ ಎಕ್ಸಾಮ್ 2ಗೂ ಕೂಡ ಆಗಿರುತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 32ರಲ್ಲಿ ರೆಕ್ಟಿಫೈ ದಿ ಎರರ್ ಇನ್ ದಿ ಫಾಲೋಯಿಂಗ್ ಸೆಂಟೆನ್ಸ್ ಅಂತ ಇರುತ್ತೆ ಆ್ಯಂಡ್ ರಿರೈಟ್ ಇಟ್ ಅಂತ ಇರುತ್ತೆ. ಹಾಗಿದ್ದರೆ ರೆಕ್ಟಿಫೈ ದಿ ಸೆಂಟೆನ್ಸ್ ಭಾಳ ಈಸಿನಾ? ಹೌದು, ನಿಜವಾಗಿಯೂ ಈಸಿ. ಆದರೆ ವಿದ್ಯಾರ್ಥಿಗಳು 0 ಮಾರ್ಕ್ಸನ್ನು ತಗೊತಾರೆ. ಯಾಕೆಂದರೆ ರೆಕ್ಟಿಫೈ ದಿ ಎರರ್ನಲ್ಲಿ ಸುಮಾರು 6 ಒಂದು ಟೈಪ್ಸ್ ಇದ್ದಾವೆ. ಯಾವುದರಲ್ಲಿ ರೆಕ್ಟಿಫೈ ಮಾಡಬೇಕು ಅನ್ನೋದನ್ನು ತಾವುಗಳು ತಿಳ್ಕೊಬೇಕಾಗತ್ತೆ. ಇಲ್ಲಿ ಯಾವುದೇ ರೀತಿಯಾದಂಥ ಪ್ರೆಸೆಂಟ್ ಟೆನ್ಸ್ ಕೊಟ್ಬಿಟ್ಟು ಪಾಸ್ಟ್ ಟೆನ್ಸ್ ಮಾಡಿ ಅಂತ ಕೇಳುವುದಿಲ್ಲ. ಯಾಕಂದರೆ ವಿದ್ಯಾರ್ಥಿಗಳು ಅದೇ ಮಾಡ್ತಾ ಇರುವಂಥದ್ದು, ಅದು ತಪ್ಪು. ಹಾಗಿದ್ದರೆ ಮೊದಲನೇದಾಗಿ ತಮ್ಮ ಕಾನ್ಸಂಟ್ರೇಷನ್ನು ಅಬ್ಜೆಕ್ಟಿವ್ಸ್ ಮೇಲೆ ಇರಬೇಕು. ಈ ರೆಕ್ಟಿಫೈ ದಿ ಎರರ್ಸು ಅಬ್ಜೆಕ್ಟಿವ್ ಮೇಲೆ ಒಂದು ಪ್ರಶ್ನೆ ಬರುತ್ತೆ, ಒಂದು WH ಕ್ವಶನ್ ಮೇಲೆ ಬರುತ್ತೆ, ಒಂದು ಆರ್ಟಿಕಲ್ಲು, ಒಂದು ಪ್ರಿಪೋಸಿಷನ್ ಇರುತ್ತೆ ಹಾಗೂ ಒಂದು ಒಮಿಷನ್ಸಲ್ಲಿ ಇರುತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ಹಾಗಿದ್ದರೆ ಒಂದೊಂದಾಗಿ ಈ 6 ವಿಧಗಳನ್ನು 7 ನೋಡ್ಕೊಂಬಿಟ್ರೆ ನಾಳೆ ಎಕ್ಸಾಮಲ್ಲಿ ಔಟ್ ಆಫ್ ಔಟ್ ಬರುತ್ತೆ. ಮೊದಲನೇ ಪ್ರಶ್ನೆ, ಡಾಗ್ ಈಸ್ ಮ್ಯಾನ್ಸ್ ಬೆಸ್ಟೆಸ್ಟ್ ಫ್ರೆಂಡ್ ಅಂತ ಇದೆ. ಡಾಗ್ ಈಸ್ ಮ್ಯಾನ್ಸ್ ಬೆಸ್ಟೆಸ್ಟ್ ಫ್ರೆಂಡ್ ಅಂತ ಇದೆ. ಹಾಗಿದ್ರೆ ಇಲ್ಲಿ ಏನು ತಪ್ಪು ಅಂತ ನೋಡಿದ್ರೆ ನಾವೀಗ ಅಬ್ಜೆಕ್ಟಿವ್ ಬಗ್ಗೆ ಇಲ್ಲಿ ಮಾಡಬೇಕಾಗತ್ತೆ. ಬಹಳ ಜನ ವಿದ್ಯಾರ್ಥಿಗಳು ಈಸ್ ತೆಗೆದು ವಾಸ್ ಅಂತ ಹಾಕಿ ಇಟ್ಬಿಡ್ತೀರಾ, ಹಾಗಾಗಿ ಅದು ತಪ್ಪಾಗತ್ತೆ. ಇಲ್ಲಿ ತಪ್ಪಿರುವಂಥದ್ದು ಬೆಸ್ಟೆಸ್ಟ್ ಅಂತ, ಇಂಗ್ಲೀಷಲ್ಲಿ ಬೆಸ್ಟೆಸ್ಟ್ ಅಂತ ವರ್ಡೇ ಇಲ್ಲ. ಹಾಗಾಗಿ ಇದು ಸರಿಯಾದ ಉತ್ತರ ಬೆಸ್ಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ವಾಟ್ ಈಸ್ ದ ರೈಟ್ ಆನ್ಸರ್? ಡಾಗ್ ಈಸ್ ಮ್ಯಾನ್ಸ್ ಬೆಸ್ಟ್ ಫ್ರೆಂಡ್ ಈಸ್ ದ ರೈಟ್ ಆನ್ಸರ್ ಆಗಿ ಇರುತ್ತದೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ, ನಿಮ್ಮ ಒಂದು ಪ್ರಿಪೇಟರಿ ಎಕ್ಸಾಮ್ಗೆ ಈ ಒಂದು ಪ್ರಶ್ನೆ. ನೆಕ್ಸ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ವೆನ್ ಯು ವಿಲ್ ಕಂಪ್ಲೀಟ್ ನೋಟ್ಸ್ ಅಂತ ಇದೆ ನೋಡಿ. ವೆನ್ ಯು ವಿಲ್ ಕಂಪ್ಲೀಟ್ ನೋಟ್ಸ್, ಹೌದು ಸರ್, ಎಷ್ಟು ಕರೆಕ್ಟಾಗಿದೆ ಅಲ್ಲ ಸೆಂಟೆನ್ಸು, ಹೌದಲ್ವಾ? ಕ್ಲಿಯರ್? ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಹೌದಲ್ವಾ? ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಏನು ಡಿಫ್ರೆನ್ಸು? ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಅದು ಏನಾಗುತ್ತೆ ಅಂದರೆ ಸೆಂಟೆನ್ಸ್ ಆಗುತ್ತೆ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ಪ್ರಶ್ನೆ ಕೇಳುವಂಥದ್ದಾಗತ್ತೆ. ಹಾಗಾಗಿ ಭಾಳ ಡಿಫ್ರೆನ್ಸ್ ಆಗುತ್ತೆ. ಇಲ್ಲಿ ಏನು ತಪ್ಪಿದೆ WH ಕ್ವಶನಲ್ಲಿ ಅಂತ ಹೇಳಿದರೆ ಸೆಂಟೆನ್ಸ್ ಭಾಳ ಕರೆಕ್ಟಾಗಿದೆ ಸರ್. ಇಲ್ಲಿ ಈ ವಿಲ್ಲು ಈ ಯು ಇದೆ ಅಲ್ವಾ, ಇಂಟರ್ಚೇಂಜ್ ಆಗಬೇಕು ಪ್ಲೇಸು ಅಷ್ಟೇ. ಇದನ್ನು ನಾವು WH ಕ್ವಶನ್ಸನ್ನ ಫಾರ್ಮೇಟ್ ಸೆಂಟೆನ್ಸನ್ನು ಫಾರ್ಮುಲಾ ಅಂತ ಕರಿತೀವಿ. ಮೊದಲಿಗೆ ವರ್ಬ್ ಬರಬೇಕು ಇಲ್ಲಿ ಜಾಗದಲ್ಲಿ, ನಂತರದಲ್ಲಿ ಸಬ್ಜೆಕ್ಟ್ ಹೋಗಬೇಕಾಗತ್ತೆ, V+S ಆಗಬೇಕು. ವಿ ಅಂದರೆ ಈ ವಿಲ್ಲು ಇಲ್ಲಿ ಬರಬೇಕು, ಈ ಯು ಈ ಕಡೆ ಹೋಗಬೇಕಾಗತ್ತೆ. ವೆನ್ ವಿಲ್ ಯು ಕಂಪ್ಲೀಟ್ ನೋಟ್ಸ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಎಲ್ಲರಿಗೂ ಕೂಡ ಅರ್ಥ ಆಗ್ತಿದೆ ಅಲ್ವಾ? ವೆರಿ ಗುಡ್. ಮೂರನೆಯದು ಇದು ಆರ್ಟಿಕಲ್ಸ್ ಅಂತ ಇದೆ. ಆ ಸನ್ ರೈಸಸ್ ಇನ್ ದ ಈಸ್ಟ್ ಅಂತ ಇದೆ ನೋಡಿ. ಆ ಸನ್ ರೈಸಸ್ ಇನ್ ದ ಈಸ್ಟ್ ಅಂತ. ಬಹಳ ಜನ ವಿದ್ಯಾರ್ಥಿಗಳು ಈಸ್ಟೇ ತಪ್ಪಲೇ ತಮ್ಮ ತಗೆ ಎತ್ತಲಗೆ ಅಂತ ಹೇಳ್ಬಿಟ್ಟು ಏನು ಮಾಡ್ತೀರಾ ಅಂದರೆ ವೆಸ್ಟ್ ಅಂತ ಹಾಕ್ತೀರಾ, ತಪ್ಪಲ್ವಾ? ಹಾಗಿದ್ರೆ ಆರ್ಟಿಕಲ್ ಇಲ್ಲಿ ಯಾವುದು ಅಂದರೆ ಅದು ಇದೇ ಆಗಿರುತ್ತೆ. ಇದು ತಪ್ಪು. ಈ ಜಾಗದಲ್ಲಿ ದಿ ಅಂತ ಹಾಕಿಬಿಟ್ಟು ದಿ ಸನ್ ರೈಸಸ್ ಇನ್ ದ ಈಸ್ಟ್ ಅಂತ ಒಂದು ಸಂಪೂರ್ಣವಾದ ಸೆಂಟೆನ್ಸನ್ನು ಬರೆದ್ರೆ ಇಫ್ ಯು, ಆಯಿತಾ, ರೀಪ್ಲೇಸ್ ಎ ವಿತ್ ದಿ ಯು ವಿಲ್ ಗೆಟ್ 1 ಮಾರ್ಕ್ ಅಷ್ಟೇ, ಮತ್ತೇನೂ ಇಲ್ಲ. ಆ್ಯಂಡ್ ರೀರೈಟ್ ದ ಸೆಂಟೆನ್ಸ್ ಇನ್ ಎಕ್ಸಾಮ್. ನೆಕ್ಸ್ಟ್ ಇನ್ನೊಂದು, ಐ ವಿಲ್ ರಿಟರ್ನ್, RUTURN, ಐ ವಿಲ್ ರಿಟರ್ನ್ ಬ್ಯಾಕ್ ದಿಸ್ ಬುಕ್ ಅಂತ ಇದೆ. ಇಲ್ಲಿ ಏನೂ ತಪ್ಪಿಲ್ಲ. ಒಮಿಷನ್ ಅಂದರೆ ಎಕ್ಸ್ಟ್ರಾ ವರ್ಡ್ಸನ್ನು ಆ್ಯಡ್ ಮಾಡಿದ್ದಾರೆ ನೋಡಿ. ಐ ವಿಲ್ ರಿಟರ್ನ್ ಅಂದ್ರೆ ಹಿಂತಿರುಗಿಸ್ತೀನಿ ಅಂತ, ಮತ್ತೆ ಬ್ಯಾಕ್ ಅಂತ ಇದೆ. ಬ್ಯಾಕ್ ಅನ್ನೋದನ್ನು ಇಲ್ಲಿಂದ ತೆಗೆದರೆ ಮುಗೀತು, ನಿಮ್ಮ ಸೆಂಟೆನ್ಸ್ ರೆಡಿ ಇದೆ ನೋಡಿ. ಐ ವಿಲ್ ರಿಟರ್ನ್ ದಿಸ್ ಬುಕ್ ಅನ್ನುವಂಥದ್ದು ಸೆಂಟೆನ್ಸ್ ಆಗಿರುತ್ತೆ, ಬ್ಯಾಕ್ ಅಂತ ಬರಬಾರ್ದು. ಇದು ಬಹಳ ಸಲ ಎಕ್ಸಾಮಲ್ಲಿ ರಿಪೀಟೆಡ್ ಕ್ವಶನ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಇಂಡಿಯನ್ ಟೀಮ್ ನೋಡಿ, ಇಂಡಿಯಾ ಟೀಮ್ ರಿಟರ್ನ್ಡ್ ಬ್ಯಾಕ್ ಟು ಇಂಡಿಯಾ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ, ಭಾಳ ಕರೆಕ್ಟಾಗಿ ಕಾಣ್ತಾ ಇದೆ ಅಲ್ವಾ? ಆದರೆ ಅಲ್ಲಿ ತಪ್ಪು ಏನು? ಬ್ಯಾಕ್ ಅನ್ನುವಂಥದ್ದು ತಪ್ಪಾಗಿರುತ್ತೆ. ಅದು ಒಮಿಷನ್, ಅಲ್ಲಿ ಒಮಿಟ್ ಮಾಡಬೇಕು, ಅವಶ್ಯಕತೆ ಇಲ್ಲ ಅಂತ. ನೆಕ್ಸ್ಟು, ಐ ಡಿಡ್ ನಾಟ್ ಏಟ್ ಅಂತ ಇದೆ ನೋಡಿ. ಐ ಡಿಡ್ ನಾಟ್ ಏಟ್ ಅಂತ ಇದೆ. ಇಲ್ಲಿ ಏನು ತಪ್ಪು ಅಂದರೆ ವರ್ಬನ್ನು ತಗೊಳ್ಳೋ ಐಡೆಂಟಿಫೈ ಮಾಡಬೇಕು. ಒಂದು ರೂಲ್ ಇದೆ, ಏನು ಅಂದರೆ ನೋಡಿ, ಒಮ್ಮೆ ನಾವು ಪಾಸ್ಟ್ ಟೆನ್ಸ್ ವರ್ಬನ್ನು ಯೂಸ್ ಮಾಡಿದಾಗ ದ ಫಾಲೋಯಿಂಗ್ ವರ್ಬ್, ಬರುವ ವರ್ಬು ಇದು ಯಾವತ್ತೂ ಕೂಡ ಪ್ರೆಸೆಂಟ್ ಟೆನ್ಸಲ್ಲಿ ಇರಬೇಕು ಅಂತ.
ಹಾಗಿದ್ರೆ ಇಲ್ಲಿ ಏಟ್ ಅನ್ನುವಂಥದ್ದು ತಪ್ಪು, ಆ ಜಾಗದಲ್ಲಿ ಈಟ್ ಅಂತ ಬರಬೇಕು. ಹಾಗಿದ್ರೆ ಸರಿಯಾದ ಉತ್ತರವೇನು ಇಲ್ಲಿ ಐ ಡಿಡ್ ನಾಟ್ ಈಟ್ ಅಂತ ಬಂದರೆ ಅದು ಸರಿಯಾದ ಉತ್ತರ ಆಗಿರುತ್ತೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್. ಈಗ ನಿಮ್ಮ ವಿದ್ಯಾರ್ಥಿಗಳು ಸರ್ ಮೈ ಫ್ರೆಂಡ್ ಡಿಡ್ ನಾಟ್ ಏಟ್ ಅಲ್ಲ, ಅದು ಮೈ ಫ್ರೆಂಡ್ ಟುಡೇ ಮೈ ಫ್ರೆಂಡ್ ಡಿಡ್ ನಾಟ್ ಈಟ್ ಅಂತ ಆಗಬೇಕು. ಕ್ಲಿಯರ್. ನೆಕ್ಸ್ಟ್, ದಿಸ್ ಪೆನ್ ಈಸ್ ಬಿಲಾಂಗಿಂಗ್ ಟು ಮೀ ಅಂತ ನಾನು ಒಂದು ಪೆನ್ನು ಅಥವಾ ಚಾಕ್ ಪೀಸ್ ಇಟ್ಕೊಂಡು ದಿಸ್ ಪೆನ್ ಈಸ್ ಬಿಲಾಂಗಿಂಗ್ ಟು ಮೀ ಅಂದರೆ ಅದು ತಪ್ಪಾದ ಯೂಸೇಜು. ನಮ್ಮ ಆಡು ಭಾಷೆಯಲ್ಲಿ ನಾವೆಲ್ಲ ತಪ್ಪಾಗಿ ಇಟ್ ಈಸ್ ಆಯಿತಾ ರೈನ್ ಈಸ್ ಕಮ್ಮಿಂಗ್ ಅಂತೀವಲ್ವ, ಅದು ತಪ್ಪು, ಇಟ್ಸ್ ರೈನಿಂಗ್ ಅಂತ. ಹಾಗೆ ದಿಸ್ ಪೆನ್ ಈಸ್ ಬಿಲಾಂಗಿಂಗ್ ಟು ಮೀ ಅಂತ ಇದೆ. ಇಲ್ಲಿ ತಪ್ಪು ಏನು ಅಂತ ಹೇಳಿದರೆ ಈಸ್ ಬಿಲಾಂಗಿಂಗ್ ಅಂತ ಇದೆ ಅಲ್ವಾ, ಇದೇ ತಪ್ಪು. ಈ ವಾಕ್ಯ ಅನ್ನುವಂಥದ್ದು ಈ ಸೆಂಟೆನ್ಸ್ ಎದರಲ್ಲಿ ಬರಬೇಕು ಅಂದರೆ ಸಿಂಪಲ್ ಪ್ರೆಸೆಂಟಲ್ಲಿ ಬರಬೇಕು. ಸಿಂಪಲ್ ಪ್ರೆಸೆಂಟಲ್ಲಿ ಯಾವತ್ತೂ ಕೂಡ ನೋಡಿ ದಿಸ್ ಪೆನ್ ಆದ ತಕ್ಷಣ ಇಲ್ಲಿ ಬಿಲಾಂಗ್ಸ್ ಅಂತ ಬರಬೇಕು, BELONGS ಅಂತ ಅಷ್ಟೇ. ದಿಸ್ ಹೌಸ್ ಬಿಲಾಂಗ್ಸ್ ಟು ಮೀ, ದಿಸ್ ಪೆನ್ ಬಿಲಾಂಗ್ಸ್ ಟು ಮೀ, ಈ ರೀತಿಯಾಗಿ ಸೆಂಟೆನ್ಸ್ ಇರಬೇಕಾಗತ್ತೆ. ಕ್ಲಿಯರ್. ನೆಕ್ಸ್ಟು, ಮೈಸೆಲ್ಫ್ ಆ್ಯಂಡ್ ಮೈ ಸಿಸ್ಟರ್ ವೆಂಟ್ ಟು ದಿ ಸ್ಕೂಲ್ ಅಂತ ಇದೆ. ಇಲ್ಲೇನು ಸರ್ ಪರ್ಫೆಕ್ಟ್ ಆಗಿದೆ ಅಲ್ವಾ ಸೆಂಟೆನ್ಸ್? ಹೌದು, ನಿಮಗೂ ಹಂಗೆ ಅನಿಸುತ್ತೆ, ನಮಗೂ ಹಂಗೆ ಅನಿಸುತ್ತೆ. ಆದರೆ ಗ್ರಾಮರಿನ ರೂಲ್ ಏನು ಹೇಳುತ್ತೆ ಅಂದರೆ ಯಾವತ್ತೂ ಕೂಡ ನಮ್ಮನ್ನು ನಾವು ಮೊದಲಿಗೆ ಹೇಳಿಕೊಳ್ಳಬಾರದು ಅಂತ ನೆನ್ಪಿಟ್ಕೊಳ್ಳಿ. ನಮ್ಮನ್ನು ಮೊದಲು ನಾವು ಪರಿಚಯವನ್ನು ಮಾಡಿಕೊಳ್ಳಬಾರದು. ಇಬ್ಬರು ವ್ಯಕ್ತಿಗಳು ನಿಂತಿರುವಾಗ ನಾವು ಮೊದಲು ಬೇರೆಯವರ ಬಗ್ಗೆ ಮಾತಾಡಿ ನಂತರದಲ್ಲಿ ನಮ್ಮ ಬಗ್ಗೆ ಮಾತಾಡಬೇಕು. ಹಾಗಿದ್ರೆ ಇಲ್ಲಿ ಸರಿಯಾದ ಉತ್ತರವೇನು ಅಂತ ಹೇಳಿದರೆ ನೋಡಿ, ಮೈ ಸಿಸ್ಟರ್ ಮೊದಲಿಗೆ ನನ್ನ ಅಕ್ಕ, ಆ್ಯಂಡ್ ಐ ವೆಂಟ್ ಟು ದಿ ಸ್ಕೂಲ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ. ಹೋಪ್ ಎಲ್ಲರಿಗೂ ಕೂಡ ಅರ್ಥ ಆಯಿತು ಅನಿಸುತ್ತೆ. ನಾನು ನಿಮಗೆ ಪ್ರಾಮಿಸ್ ಮಾಡಿದ ಹಾಗೆ ಈ ರೆಕ್ಟಿಫೈ ದಿ ಎರರನ್ನು 5 ನಿಮಿಷದಲ್ಲಿ ಮುಗಿಸಿಕೊಟ್ಟಿದ್ದೇನೆ. ಈಗ ನಿಮ್ಮ ಒಂದು ವರ್ಕನ್ನು ನಾನು ಇಲ್ಲಿ ಇಟ್ಟಿದ್ದೇನೆ, ಹೋಮ್ ವರ್ಕ್ ಅಂತ. ಎಲ್ಲರಿಗೂ ಕೂಡ ಒಂದು ಹೋಮ್ ವರ್ಕನ್ನು ಕೊಟ್ಟಿದ್ದೇನೆ, ಆಯಿತಾ. ಚಿಲ್ಡ್ರನ್ಸ್ ಲವ್ ಟು ಈಟ್ ಕೇಕ್ ಅಂತ ಇದೆ. ಇದರಲ್ಲಿ ತಪ್ಪು ಯೂಸೇಜ್ ಯಾವುದು? ನಾವು ಪ್ರತಿಯೊಬ್ಬರು ಕೂಡ ತಪ್ಪು ಯೂಸೇಜನ್ನು ಮಾಡ್ತಾಯಿದ್ದೀವಿ, ರಾಂಗ್ ಯೂಸೇಜ್ ಆಫ್ ವರ್ಡ್ಸ್. ಅದನ್ನು ತಾವುಗಳು ಸರಿ ಮಾಡಿಬಿಟ್ಟು ಕಮೆಂಟ್ ಮಾಡಿ ರೈಟ್ ಆನ್ಸರನ್ನು. ಸೆಕೆಂಡ್ ಒನ್, ವೈ ಡಿಡ್ ಯು ಬ್ರಾಟ್ ದಿಸ್ ಅಂತ ಇದೆ. ಪ್ರತಿಯೊಂದು ಸರಿ ಕಾಣ್ತಾ ಇದೆ, ಇದರಲ್ಲೂ ಕೂಡ ತಪ್ಪಿದೆ. ಈ ಕ್ವಶನ್ ನಂಬರ್ 2 ಬಂದು ಕ್ವಶನ್ ನಂಬರ್ 5 ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ನಲ್ವಾ, ಅದಕ್ಕೆ ರಿಲೇಟೆಡ್ ಆಗಿರುತ್ತೆ. ಹಾಗಾಗಿ ಇಲ್ಲಿ 5 ಅಂತ ಬರೆದಿದ್ದೀನಿ. 5 ಅಂದರೆ ಅರ್ಥವೇನು? ಕ್ವಶನ್ ನಂಬರ್ 5 ಎಕ್ಸ್ಪ್ಲೇನ್ ಮಾಡಿದ್ನಲ್ವಾ, ಸ್ವಲ್ಪ ಹಿಂದಕ್ಕೆ ಹೋಗಿ ತಗೊಳ್ಳೋ ನೋಡ್ಕೊಂಡ್ರೆ ರೂಲ್ ಏನು ಹೇಳುತ್ತೆ, ಒಮ್ಮೆ ಪಾಸ್ಟ್ ಟೆನ್ಸ್ ಬಂದರೆ ವರ್ಬು ಫಾಲೋಯಿಂಗ್ ವರ್ಬ್ ಯಾವತ್ತೂ ಕೂಡ ಪ್ರೆಸೆಂಟ್ ಟೆನ್ಸಲ್ಲಿ ಇರಬೇಕು ಅಂತ, ಅಂದರೆ V1 ಅಲ್ಲಿ ಇರಬೇಕು ಅಂತ ನೆನ್ಪಿಟ್ಕೊಳ್ಳಿ. V1 ಅಲ್ಲಿ ಬರಬೇಕು ಅಂತ, ಅರ್ಥ ಆಗುತ್ತಾ? ನೆಕ್ಸ್ಟು ಕ್ವಶನ್ ನಂಬರ್ 3, ಇಸ್ಲಾಮ್ ಈಸ್ ಲುಕ್ಕಿಂಗ್ ಹ್ಯಾಂಡ್ಸಮ್ ಇನ್ ಬ್ಲ್ಯಾಕ್ ಶರ್ಟ್ ಅಂತ ಕೊಟ್ಟಿದ್ದೀನಿ. ಹಾಗಿದ್ರೆ ಅರ್ಥವೇನು? ಇಲ್ಲಿ ಏನೋ ಒಂದು ತಪ್ಪಿದೆ, ಅಂದರೆ ರಾಂಗ್ ಯೂಸೇಜ್, ಅದನ್ನು ಕಂಡುಹಿಡಿಬೇಕು. ಹಾಗಿದ್ರೆ ಸರಿಯಾದ ಉತ್ತರ ಇದಕ್ಕೆ ಹೆಲ್ಪ್ ಆಗುವಂಥ ಪ್ರಶ್ನೆ ಯಾವುದು? ಕ್ವಶನ್ ನಂಬರ್ 6 ಆಗಿರುತ್ತೆ. ಕ್ವಶನ್ ನಂಬರ್ 6 ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವಾ, ಅದನ್ನು ಇಟ್ಕೊಂಡು ಸರಿಯಾದ ಉತ್ತರಗಳನ್ನು ತಾವುಗಳು ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಇನ್ನೊಂದು ಮುಖ್ಯವಾದ ವಿಷಯ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲ ಗ್ರಾಮರ್ ಭಾಗವನ್ನು ಕ್ವಶನ್ ವಿತ್ ಆನ್ಸರು ಬರೀಲೇಬೇಕು. ನಿಮ್ಮ ಕಾಲೇಜಲ್ಲೂ ನಿಮ್ಗೆ ತಿಳಿಸಿದ್ದಾರೆ ಅಂದ್ಕೊಂಡಿದ್ದೀನಿ. ಗಾಡ್ ಬ್ಲೆಸ್ ಯು ಆಲ್.